ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಈ ಮಿಡಲು ನನ್ನ ಡೇ ಸ್ಟಾರ್ಟ್ ಆಗೋದು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ರೇ ಡೇ ಒಂಥರ ಫ್ರೆಶ್ ಅಪ್ ಆಗಿರುತ್ತೆ. ಅದಾದಮೇಲೆ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡ್ಕೊತಿದ್ದೆ. ಇವತ್ತು ಊಟಕ್ಕೆ ಸ್ಪೆಷಲು ಮೀನು ಇದು ಸಬ್ಬಸಿಗೆ ಸೊಪ್ಪು ಬರುತ್ತಲ್ಲ ಅದರದ್ದು ಎಲ್ಲ ಮಿಕ್ಸ್ ಫ್ಲವರ್ನ ಹಾಕಿ ಅದೊಂಥರ ಪರೋಟ ಟೈಪ್ ಮಾಡ್ಕೊತಿದ್ದೆ. ತಾಳಿಪಟ್ಟು ಅಂತಾರಲ್ಲ ಆ ಟೈಪು. ಮೀನ್ಸ್ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲನೂ ಸ್ಪೈಸ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಕಾಂಬಿನೇಷನ್ ಆಗಿ ಟೊಮಾಟೊ ಚಟ್ನಿನ ಮಾಡ್ತಿದ್ದೆ. ಟೊಮಾಟೋನ ಮತ್ತು ಮೆಣಸಿನ್ಕಾಯಿನ ಬ್ಯಾಡಗೆ ಮೆಣಸಿನ್ಕಾಯಿನ ಕುಕ್ಕರಲ್ಲಿ ಒಂದೆರಡು ವಿಸಿಲ್ ಹೊಡೆಸಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಮಸಾಲಾಸ್ನ ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸಿನ ಗ್ರೈಂಡ್ ಮಾಡಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ಅದಕ್ಕೆ ಖಾರ ಇರಲ್ಲ ಅಲ್ವಾ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಒಂದು 4-5 ಬೆಳ್ಳುಳ್ಳಿನ ಚೆನ್ನಾಗಿ ಚಾಪ್ ಮಾಡಿ, ನನಗೆ ಚಾಪ್ ಮಾಡಿದ ಬೆಳ್ಳುಳ್ಳಿ ತುಂಬ ಇಷ್ಟ ಆಗುತ್ತೆ. ಅದೊಂಥರ ಬಾಯಲ್ಲಿ ಬರುತ್ತಲ್ವ ಕ್ರಂಚಿಯಾಗಿ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಒಂದು ಹೆಚ್ಚಿರೋ ಈರುಳ್ಳಿನ ಹಾಕಿ, ಆ ಈರುಳ್ಳಿದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದು ಪೇಸ್ಟ್ನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಪೇಸ್ಟ್ನ ಹಾಕಿ ಒಂದು 5-10 ನಿಮಿಷ ಬಿಟ್ಟರೆ ಎಣ್ಣೆ ಫುಲ್ ಮೇಲ್ಗಡೆ ಬಂದುಬಿಡುತ್ತೆ. ಆವಾಗಿದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಇದ್ರ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಥರ ಟೊಮಾಟೊ ಚಟ್ನಿನ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಅದಾದಮೇಲೆ ಅದನ್ನ ರೋಟಿನ ನೀವು ಕೈಯಿಂದನೂ ತಟ್ಕೊಬೋದು, ಲಟ್ಟಿಸ್ಕೊಬೋದು. ನಾನು ಫಸ್ಟ್ ತಟ್ಟೆ ನೋಡಿದೆ ಬರ್ತಿತ್ತು, ಬಟ್ ಲಟ್ಟಿಸ್ಕೊಂಡ್ರೆ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಬೋದು. ಹಂಗಂಗೆ ಸುಮ್ಮನೆ ಲಟ್ಟಿಸೇ ಮಾಡಿದರೆ ಆಯಿತು ಅಂತಂದೇಳಿ ಲಟ್ಟಿಸೇ ಮಾಡ್ತಿದ್ದೆ. ಸಬ್ಬಸಿಗೆ ಸೊಪ್ಪಿತ್ತು, ಆಮೇಲೆ ಕ್ಯಾಬೇಜ್ನ ಚೆನ್ನಾಗಿ ಪೀಸಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಒಂದು ಸ್ವಲ್ಪ ಕ್ಯಾಬೇಜು ಮತ್ತು ಆ ಸೊಪ್ಪನ್ನ ಉಪ್ಪು ಹಾಕಿ ನೆನೆಸಕ್ಕೆ ನೀರು ಬಿಡೋಕೆ ಇಟ್ಬಿಟ್ಟೆ. ಅದರಲ್ಲಿ ಎಷ್ಟು ಬೇಕು ಅಷ್ಟು, ನೀರೇನು ಮಿಕ್ಸ್ ಮಾಡ್ಕೊಳೋ ಅವಶ್ಯಕತೆ ಇರಲಿಲ್ಲ. ಅದರಿಂದನೇ ಮಾಡಿರೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ನಿಮಗೆ ಬೇಕಾಗಿರೋ ಮಸಾಲಾಸ್ನ ಅದರಲ್ಲಿ ಆ್ಯಡ್ ಮಾಡ್ಕೊಬೋದು. ನಾನು ಬೇಸಿಕ್ ಮಸಾಲಾಸು ಒಂದು ಸ್ವಲ್ಪ ಉಪ್ಪು, ಖಾರ, ಆಮೇಲೆ ಚಾಟ್ ಮಸಾಲ, ಒಂದು ಸ್ವಲ್ಪ ಜೀರಿಗೆ, ಆ ಥರದ್ದು ಜೀರಾ ಪೌಡ್ರು ಈ ಥರ ಎಲ್ಲ ಆ್ಯಡ್ ಮಾಡಿದೆ. ತುಂಬ ಸಿಂಪಲ್ಲಾಗಿ ಬಂದಿತ್ತು. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಅದನ್ನೂ ತುಂಬ ಟೇಸ್ಟಿಯಾಗಿ ಅನ್ನಿಸ್ತಿತ್ತು, ತಿನ್ನೋಕ್ಕೂ ಚೆನ್ನಾಗಿತ್ತು. ಇದನ್ನ ಒಂದು ಕಡೆ ರೆಡಿ ಮಾಡ್ಕೊಂಡ್ಬಿಟ್ಟೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತಂದೇಳಿ. ಆಮೇಲೆ ಸೊಪ್ಪನ್ನ ನಾವು ಡೈಲಿ ರೊಟೀನಲ್ಲಿ ಎಷ್ಟು ತೊಗೊತೀವಿ ಗ್ರೀನ್ ವೆಜಿಟೇಬಲ್ಸು ಅಷ್ಟು ಒಳ್ಳೆಯದು. ನಮ್ಮ ಬಾಡಿಗೆ ಐರನ್ನು ಸಿಗುತ್ತೆ, ಆಮೇಲೆ ಹೆಲ್ದಿ ಕೂಡ ಇರುತ್ತೆ. ನೀವು ಮಕ್ಕಳಿಗೂ ಕೊಡ್ಬೋದು, ಮಕ್ಕಳು ತಿಂತಾರೆ ಅಂದರೆ. ನಮ್ಮ ಹರ್ಷಾಗೆ ಇನ್ನೂ ಚಿಕ್ಕವನು ಅಂತೇಳಿ ನಾನು ಕೊಡೋಕ್ಕೆ ಹೋಗಿಲ್ಲ. ಬಟ್ ಇದು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೊಟ್ಟರು ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನಾನೇನು ಜಾಸ್ತಿ ಮಾಡೋಕ್ಕೋಗಿಲ್ಲ, ಒಂದು 5-6 ಆದರೆ ಸಾಕು, ನಾವು ಇರೋದೇ ಇಬ್ಬರಲ್ವ. ತುಂಬ ಚೆನ್ನಾಗಿ ನೋಡೋಕ್ಕೆ ಕಲರ್ಫುಲ್ಲಾಗಿತ್ತು. ಇವತ್ತು ಊಟಕ್ಕೆ ಸಿಂಪಲ್ಲಾಗೇ ಮಾಡಿದ್ದೆ. ಓನ್ಲಿ ವೈಟ್ ರೈಸು ಮತ್ತು ಇದು ಚಟ್ನಿ. ಬೆಳಗ್ಗೆ ಮೀಲ್ಸ್ ರೆಡಿ ಮಾಡಿಬಿಟ್ಟೆ. ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ಹೊರಗಡೆ ಹೋದ್ವಿ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂದೇಳಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಮಸಾಲೆ ದೋಸೆ ತಿಂದ್ಕೊಂಡ್ವಿ. ನನಗೆ ಫೇವ್ರೇಟು ಮಸಾಲೆ ದೋಸೆ, ಸೆಟ್ ದೋಸೆ ಈ ಥರ ಹೊರಗಡೆ ತಿನ್ನೋದು. ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ನಮ್ಮ ಹಸ್ಬೆಂಡಿಗೆ ಶೂ ನೋಡಬೇಕಿತ್ತು. ಅವರು ಶೂನ ಟ್ರೈ ಮಾಡ್ತಿದ್ರು. ಹೊಸ ಅಫಿಷಿಯಲ್ ಶೂ ಬೇಕಾಗಿತ್ತು ಅಂತಂದೇಳಿ. ಫೈನಲಿ ತುಂಬ ಶಾಪ್ನ ಅಡ್ಡಾಡಿದ್ವಿ, ನೋಡಿದ್ರು. ಬಟ್ ಫೈನಲಾಗಿ ಯಾವುದೂ ತೊಗೊಂಡಿಲ್ಲ. ಲೇಟ್ ಆಗ್ತಿತ್ತು ಅಂಥೇಳಿ ಹರ್ಷ ಮನೆಗೆ ಹೋಗೋಣ ಅಂತೇಳಿ ಹಠ ಮಾಡ್ತಿದ್ದ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ, ಬಾಯ್.